ಚಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಜಾನ್ವಿ. ಸಿನಿ ಕ್ವಿಜ್ ಚಿತ್ರ ಜಗತ್ತಿಗೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ಆಟ ಆಡೋದು ತುಂಬಾನೇ ಸುಲಭ, ನೋಡೋದಕ್ಕೆ ಸಿಕ್ಕಾಪಟ್ಟೆ ಮಜವಾಗಿರುತ್ತೆ ಅಂತ ಹೇಳ್ತಾ ತಡ ಮಾಡೋದು ಬೇಡ, ಕಾರ್ಯಕ್ರಮನ ಪ್ರಾರಂಭ ಮಾಡಬೇಡ. ಮೊದಲಿಗೆ ಇವತ್ತಿನ ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಬಂದಿರುವಂತಹ ಗೊಳಸಂಗಿ ಕುಟುಂಬ, ಶ್ರೀಗಂಧ ಕುಟುಂಬ, ಜೇನುಗೂಡು ಕುಟುಂಬ, ಹುವಿಷ್ಕಾ ಕುಟುಂಬ, ಈ 4 ಕುಟುಂಬಗಳಿಗೂ ಸಿನಿ ಕ್ವಿಜ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಓಕೆ, ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಫುಲ್ ಪ್ರಿಪೇರ್ ಆಗಿ ಬಂದಿದ್ದೀರಾ? ಎಷ್ಟು ದಿವಸದಿಂದ? 2 ಡೇಸಿಂದ. ಓಕೆ, 2 ಡೇಸಿಂದ ಎಲ್ಲ ಪ್ರಿಪೇರ್ ಆಗಿ ಬಂದಿದ್ವಿ ಅಂತ ಹೇಳ್ತಿದ್ದಾರೆ. ಯಾರ್ಯಾರು ಹೇಗೆ ಆಟ ಆಡ್ತಾರೆ ನೋಡೋಣ. ಆದ್ರೆ ಅದಕ್ಕಿಂತ ಮುಂಚೆ ನಿಮ್ಗಳ ಪರಿಚಯ ಆಗ್ಬೇಕಲ್ಲ, ಎಲ್ಲೆಲ್ಲಿಂದ ಬಂದಿದ್ದೀರಾ, ಏನ್ ಹೆಸರು, ಏನು ಉದ್ಯೋಗ ಅಂತ. ಸೊ ನಿಮ್ಗಳ ಪರಿಚಯ ಮಾಡ್ಕೋತೀನಿ. ಮೊದಲಿಗೆ ಗೊಳಸಂಗಿ ಕುಟುಂಬದ ಪರಿಚಯ ಮಾಡ್ಕೊಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರದೀಪ್ ಗೊಳಸಂಗಿ ಅಂತೇಳಿ. ನಾನು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ಅವರು. ಓಕೆ, ಇಲ್ಲಿ ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಅಂಡ್ ಟೆಕ್ನಾಲಜಿಕಲ್ ಮ್ಯೂಸಿಯಂ ಅಲ್ಲಿ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವಳು ನಮ್ಮ ತಾಯಿ ಅಂಗನವಾಡಿ ಟೀಚರ್, ರಿಟೈರ್ಡ್ ಆಗಿದ್ದಾರೆ. ಇವಳು ನನ್ನ ಮಗಳು. ಹೆಸರು ಹೇಳಿಲ್ಲ ನೀವು? ಬುದ್ಧವ್ವ ಗೊಳಸಂಗಿ ಅಂತ ಹೇಳ್ರಿ. ಓಕೆ. ಇವಳು ನನ್ನ ಮಗಳು ಪ್ರತೀಕ್ಷಾ ಗೊಳಸಂಗಿ ಅಂತೇಳಿ 6th ಪಾಸ್ ಆಗಿದ್ದಾರೆ, 7th ಸ್ಟ್ಯಾಂಡರ್ಡು. ಅವನು ಪ್ರಜ್ವಲ್ ಗೊಳಸಂಗಿ ಅಂತೇಳಿ ಈ ಸಲ 10th ಸ್ಟ್ಯಾಂಡರ್ಡು. ಓಕೆ, ಅಂದ್ರೆ ಗೊಳಸಂಗಿ ಅಂದ್ರೆ ನಿಮ್ಮ ಸರ್ನೇಮ್. ಸೊ ನೀವು ಬೆಂಗಳೂರಲ್ಲೇ ಇರೋದು, ಅವರೆಲ್ಲ ಬಾಗಲಕೋಟೆಯಿಂದ ಬಂದಿರೋದ? ನಾವೆಲ್ಲ ಇಲ್ಲೇ ಕ್ವಾರ್ಟರ್ಸ್ ಕೊಟ್ಟಿದ್ದಾರೆ, ಇಲ್ಲೇ ಇದ್ದೀವಿ. ನಮ್ಮ ತಾಯಿಯವರು ಮಾತ್ರ ಅಲ್ಲಿಂದ ಬಂದಿದ್ದಾರಾ? ಅವಾಗ ಬರೋದು ಹೋಗೋದು ಮಾಡ್ತಾರೆ. ಆಲ್ ದ ಬೆಸ್ಟ್, ಚೆನ್ನಾಗಿ ಆಟ ಆಡಿ ಆಯ್ತಾ. ಈ ಕಡೆ ಶ್ರೀಗಂಧ ಕುಟುಂಬ ಇದೆ, ಕುಟುಂಬದ ಪರಿಚಯ ಆಗ್ಲಿ. ನನ್ನ ಹೆಸರು ಸತ್ಯಲಕ್ಷ್ಮಿ ಅಂತ, ಗಿರಿನಗರದಿಂದ ಬಂದಿದ್ದೀನಿ. ನಾನು ಗೃಹಿಣಿ. ನಾನು 3-4 ಸಂಘ ಸಂಸ್ಥೆಗಳಲ್ಲಿ ಮೆಂಬರ್ ಆಗಿ ಭಜನೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತೇನೆ. ಇವ್ರ ಹೆಸರು ಶಾಂತ ಅಂತ. ಇವರು ನರ್ಸ್ ಟ್ರೈನಿಂಗ್ ಮಾಡಿದ್ದಾರೆ ಮತ್ತೆ ಇವರು ಆನ್ಲೈನ್ ಕ್ಲಾಸಸ್ ತಗೊಳ್ತಾರೆ. ಇವರು ಶ್ರೀಲಕ್ಷ್ಮಿ ಅಂತ. ನಮಸ್ಕಾರ. ಇವರು ಹಾಡು ಕಲಿತಾ ಇದ್ದಾರೆ, ರಿಟೈರ್ಡ್ ಬ್ಯಾಂಕ್ ಎಂಪ್ಲಾಯಿ. ಅವರು ಉಮಾ ಅಂತ. ಅವರು ಸೆಲೆಬ್ರಿಟೀಸ್ಗಳಿಗೆ ಸೀರೆಗಳಿಗೆ ಫಾಲು ಸಿಗ್ಜಾಗ ಎಲ್ಲ ಮಾಡಿ ಕೊಡ್ತಾರೆ. ಅವರು ಗೃಹಿಣಿ. ಓಕೆ, ಸೊ 4 ಜನನು ಒಂದೊಂದು ಫೀಲ್ಡ್ ಅಲ್ಲಿ ಇದ್ದೀರಾ. ಬಹಳ ಖುಷಿ ಆಯ್ತು. ಶ್ರೀಗಂಧ ಅಂತ ಯಾಕೆ ಹೆಸರಿಟ್ಕೊಂಡಿದ್ದೀರಾ? ಕರ್ನಾಟಕ ಶ್ರೀಗಂಧದ ಬೀಡಲ್ಲ, ಅದಕ್ಕೋಸ್ಕರ. ತುಂಬಾನೇ ಖುಷಿ ಆಯ್ತು. ಎಲ್ಲ 4 ಜನ ಮಹಿಳಾ ಮಣಿಗಳೇ ಇದ್ದೀರಾ. ತುಂಬಾ ಚೆನ್ನಾಗಿ ಆಟ ಆಡಿ. ಆಲ್ ದ ಬೆಸ್ಟ್ ನಿಮ್ಗೆ. ಥ್ಯಾಂಕ್ ಯು. ಓಕೆ, ಇವಾಗ 2 ಕುಟುಂಬಗಳ ಪರಿಚಯ ಆಯ್ತು. 3ನೇ ಕುಟುಂಬದ ಹತ್ರ ಹೋಗ್ಬಿಡೋಣ. ಜೇನುಗೂಡು ಕುಟುಂಬದ ಪರಿಚಯ ಆಗ್ಲಿ. ನಮಸ್ತೆ, ನನ್ನ ಹೆಸರು ನವೀನ್ ಅಂತ. ನಾನೊಬ್ಬ ಕ್ಯಾಬ್ ಡ್ರೈವರು. ನಾನು ಅಬ್ಬಿಗೆರೆಯಿಂದ ಬಂದಿದ್ದೀನಿ. ಮೂಲತಃ ಚಿಕ್ಕಮಗಳೂರು ಜಿಲ್ಲೆ ಈಶ್ವರಳ್ಳಿ ಗ್ರಾಮದವನು. ಇವರು ನಮ್ಮ ವೈಫು. ಇವರು ಖಾಸಗಿ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವರು ನಮ್ಮ ನಾದ್ನಿ, ತಮ್ಮನ ಹೆಂಡತಿ. ಅವರು ಗೃಹಿಣಿ. ಅವರು ನಮ್ಮ ತಮ್ಮ. ಅವ್ರ ಹೆಸರು ಹೇಳಿಲ್ಲ. ವರಲಕ್ಷ್ಮಿ. ಇವ್ರ ಹೆಸರು ವೈಫ್ ಹೆಸರು ರಾಧಾ ಅಂತ. ತಮ್ಮನ ಹೆಸರು ಜಗದೀಶ್ ಅಂತ. ಅವರು ಖಾಸಗಿ ಕಚೇರಿಯಲ್ಲಿ ಕಂಪ್ನಿಲಿ ಕೆಲಸ ಮಾಡ್ತಾರೆ. ಜೇನುಗೂಡು ಅಂತ ಫುಲ್ ಒಗ್ಗಟ್ಟಾಗಿರ್ತೀವಿ ಅಂತನಾ? ಸೊ ಬಹಳ ಖುಷಿ ಆಯ್ತು. ಅಣ್ಣ ತಮ್ಮ ಜುಗಲ್ ಬಂದಿ ಮತ್ತೆ ಓರ್ಗಿತ್ತಿಯರು ಇದಾರ ಜೊತೆಲಿ. ಸೊ ಆಲ್ ದ ಬೆಸ್ಟ್ ನಿಮ್ಗೂ ಕೂಡ. ಇನ್ನು ಹುವಿಷ್ಕಾ ಕುಟುಂಬ ಹೆಸರು ಬಹಳ ವಿಶೇಷವಾಗಿದೆ, ಅದ್ರ ಬಗ್ಗೆನೂ ಕೇಳೋಣ. ಫಸ್ಟ್ ಕುಟುಂಬದ ಪರಿಚಯ ಮಾಡ್ಕೊಟ್ಬಿಡಿ. ನಮಸ್ಕಾರ, ನನ್ನ ಹೆಸರು ಮಂಜುಳಾ ದೇವಿ ಅಂತ. ನಾನು ವೃತ್ತಿಯಲ್ಲಿ ಶಿಕ್ಷಕಿ ಆಗಿದ್ದೆ, ಹಾಗೂ ಈಗ ಸ್ಕೂಲ್ ಬಿಟ್ಟು ನಾನು ಲಲಿತಾಸಹಸ್ರಮ ಕ್ಲಾಸಿಗೆ ಹೋಗ್ತಾ ಇದ್ದೀನಿ. ನನ್ನ ಜೊತೆಗೆ ಹವ್ಯಾಸಗಳನ್ನು ಗಿಡ ಬೆಳೆಸೋದು, ಮಕ್ಕಳ ಜೊತೆ ಆಟ ಆಡ್ಕೊಳ್ಳೋದು, ಹೀಗಾಗಿ ನನ್ನ ಹವ್ಯಾಸಗಳು. ಇವಳು ನನ್ನ ತಂಗಿ ಮಗಳು ಕೀರ್ತನ ಅಂತ. L&T ವರ್ಕ್ ಮಾಡ್ತಾ ಇದ್ದಾಳೆ. ಇವಳು ನನ್ನ ಚಿಕ್ಕ ಮಗಳು, ನನ್ನ ತಂಗಿ ಚಿಕ್ಕ ಮಗಳು ಪ್ರಾರ್ಥನಾ. ಅವಳು ಆಕ್ಸೆನ್ಸಲ್ ವರ್ಕ್ ಮಾಡ್ತಾ ಇದ್ದಾಳೆ. ನನ್ನ ಮಗಳು ಶಿಲ್ಪಾ ಅಂತ ಹೇಳಿ, ಅವಳು B.M.Tech ಮಾಡಿದ್ದಾಳೆ. ಈಗ ತತ್ಕಾಲವಾಗಿ ಅವಳು ಏನಾಗಿದ್ದಾಳೆ, ಬ್ರೇಕಪ್ ತಗೊಂಡಿದ್ದಾಳೆ, ಮಗು ಆಗಿದ್ದಲ್ಲ. ಸೊ ಹುವಿಷ್ಕಾ ಅಂದ್ರೆ ನನ್ನ ಪುಟಾಣಿ ಮುದ್ದಿನ ಮೊಮ್ಮಗಳು ನನಗೆ. ಅಂದ್ರೆ ಅದ್ರ ಮೀನಿಂಗ್ ಏನ್ ಬರುತ್ತೆ? ಮೀನಿಂಗ್ ಅಂತ ಅಂದ್ರೆ ಮಥುರಾ ಇದು ಶಾಸನದ ಬಗ್ಗೆ ಒಂದು ಉಲ್ಲೇಖನ ಇದೆ. ಹಾಗಾಗಿ ನನ್ನ ಮೊಮ್ಮಗಳಿಗೆ ಹೆಸರು ಸರಸ್ವತಿ ಅಂತ ಬಂದಿತ್ತು. ನಾನು ಅದನ್ನ ಹುವಿಷ್ಕಾಗೆ ಕನ್ವರ್ಟ್ ಮಾಡ್ಕೊಂಡು. ಅಲ್ಲ, ತುಂಬಾ ರೇರ್ ನೇಮ್ ಅಲ್ವಾ? ನಾನಂತೂ ಫಸ್ಟ್ ಟೈಮ್ ಕೇಳಿರೋದು. ಹೌದಾ? ಹಂಗಾದ್ರೆ ನಿಮ್ ರಿಲೇಟಿವ್ಸ್ ಎಲ್ಲ ನೋಡ್ತಾ ಇದ್ರೆ ಈ ಮೂಲಕ ಅವ್ರಿಗೂ ಗೊತ್ತಾಗುತ್ತೆ. ಬಹಳ ಖುಷಿ ಆಯ್ತು. ಎಲ್ಲ ಹೆಣ್ಮಕ್ಳು ಇದೀರಾ, ಜೊತೆಗೆ ಯಂಗ್ಸ್ಟರ್ಸ್ ಕೂಡ ಇದಾರೆ. ಸೊ ಹೊಸಬ್ರದ್ದು ಏನಾದ್ರು ಬಂದ್ರೆ ಅವ್ರು ಆನ್ಸರ್ ಮಾಡ್ತಾರೆ, ನೀವು ಹಳಬ್ರದ್ದು ನೀವು ಆನ್ಸರ್ ಮಾಡ್ತೀರಾ. ಓಕೆ, ಆಲ್ ದ ಬೆಸ್ಟ್ ನಿಮ್ಗೂ ಕೂಡ ಚೆನ್ನಾಗಿ ಆಟ. ಥ್ಯಾಂಕ್ ಯು. ಓಕೆ, ಎಲ್ಲರೂ ಕೂಡ ಬಹಳ ಜೋಶಲ್ಲಿ ಇದಾರೆ ಆಟ ಆಡೋದಕ್ಕೆ. ಕಾರ್ಯಕ್ರಮನ ಪ್ರಾರಂಭ ಮಾಡ್ಬೇಡ. ಮೊದಲನೇ ಸುತ್ತು ಅದಲ್ ಬದಲ್. ಗೊಳಸಂಗಿ ಕುಟುಂಬ ರೆಡಿ ಇದ್ದೀರಾ? ರೆಡಿ ಇದೀರಿ. ನಮ್ಮ ಗೊಳಸಂಗಿ ಕುಟುಂಬಕ್ಕೆ ಅದಲ್ ಬದಲ್ನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ.
ತ ಬ ಲಿ ರ ಭ ಶ್ರೀ ಹು ಬಾ. ಪ್ರಯತ್ನ ಪಡಿ. ಸಮಯ ಮುಗ್ದಿದೆ. ನಿಮ್ಮ ಮೊದಲ ಸುಳಿವು ಬರ್ತಾ ಇದೆ ನೋಡಿ. ನಿಮ್ಮ ಮೊದಲನೇ ಸುಳಿವು ಮಂಜು ಮಾಂಡವ್ಯ ನಿರ್ದೇಶನದ ಸಿನಿಮಾ. ಇದು ಸಿನಿಮಾದ ಹೆಸರಿದು. ಎರಡನೇ ಸುಳಿವು ಈ ಚಿತ್ರಕ್ಕೆ ಮಂಜು ಮಾಂಡವ್ಯ ಅವರೇ ನಾಯಕ. ಪ್ರಯತ್ನ ಪಡಿ. ತಬಲಿಯರು. ಓಕೆ, ಸ್ವಲ್ಪ ಗೊಂದಲದಲ್ಲಿದೆ ಉತ್ತರ. ಬೇರೆ ಯಾರಾದ್ರೂ ಹೇಳ್ತೀರಾ? ಶ್ರೀ ಭರತ ಬಾಹುಬಲಿ. ಓಕೆ, ನೋಡೋಣ. ಸರಿಯಾದ ಉತ್ತರ ಈಗ ಸ್ಕ್ರೀನ್ ಮೇಲೆ ಬರುತ್ತೆ. ಶ್ರೀ ಭರತ ಬಾಹುಬಲಿ. ಪರವಾಗಿಲ್ಲ, ಉತ್ತರ ತಪ್ಪಾಗಿದೆ. ನೆಕ್ಸ್ಟ್ ಇನ್ನ 2 ಪ್ರಶ್ನೆಗಳಿದೆಯಲ್ಲ, ಪ್ರಯತ್ನ ಪಡಿ. ಓಕೆ, ಈಗ ಎರಡನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ವೇ ನು ತಿ ಳ ಗ ಗೆ ಜ ನೀ ಯೇ. ಇದು ಹಾಡಿನ ಸಾಲು. ಇದು ಬಹಳ ಇತ್ತೀಚಿನ ಗೀತೆ. ಇದು ನೀವಿಬ್ರು ಪ್ರಯತ್ನ ಪಡ್ಬೋದು. ಸಮಯ ಮುಗ್ದಿದೆ. ನಿಮ್ಮ ಮೊದಲನೇ ಸುಳಿವು ಈ ರೀತಿಯಾಗಿದೆ ನೋಡಿ. ಲವ್ 360 ಸಿನಿಮಾದ ಗೀತೆ ಇದು. ಎರಡನೇ ಸುಳಿವು ಶಶಾಂಕ್ ಈ ಗೀತೆಗೆ ಸಾಹಿತ್ಯ ಬರೆದಿದ್ದಾರೆ. ಗೊತ್ತಾಗ್ತಾ ಇಲ್ವಾ? ನೀವಿಬ್ರು ಟ್ರೈ ಮಾಡಿ, ಅಣ್ಣ ತಂಗಿ. ಓಕೆ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಟೈಮ್ ಮುಗ್ದಿದೆ. ನೀವು ಕೇಳಿದಿರಾ ಹಾಡು? ಜಗವೇ ನೀನು ಗೆಳತಿಯೇ. ಸರಿಯಾದ ಉತ್ತರ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಓಕೆ, ಕಷ್ಟ ಆಗ್ತಾ ಇದೆಯಾ? ನೀವಿಬ್ರು ಕೇಳಿದಿರ ತಾನೇ ಹಾಡು? ಗೊತ್ತಾಗ್ಲಿಲ್ಲ ಅನ್ಸುತ್ತೆ. ಮೂರನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ನೆ ತಾ ಕೋ ಚಿ ಸಂ ಡು ಪ. ಇದು ವ್ಯಕ್ತಿ ಹೆಸರು. ಪ್ರಯತ್ನ ಪಡಿ. ವ್ಯಕ್ತಿಯ ಹೆಸರು. ಸಮಯ ಮುಗ್ದಿದೆ. ನಿಮ್ಮ ಮೊದಲನೇ ಸುಳಿವು ರಾವಣ ಸಿನಿಮಾದ ಮೂಲಕ ಸಿನಿಮಾ ರಂಗಕ್ಕೆ ಬಂದ ನಟಿ. ನಿಮ್ಮ ಎರಡನೇ ಸುಳಿವು ಕುಂದಾಪುರ ಮೂಲದ ನಟಿ. ಒಂದು ಸರ್ನೇಮು ಬಾಲಿವುಡ್ ಅಲ್ಲೂ ಕೂಡ ಫೇಮಸ್ ನಟಿಯ ಸರ್ನೇಮ್. ನಾನಿದು ಎಕ್ಸ್ಟ್ರಾ ಸುಳಿವು ಕೊಡ್ತಾ ಇದ್ದೀನಿ. ಯಾರಾದ್ರೂ ಹೇಳ್ತೀರಾ? ಸಂಚಿತಾ ಪಡುಕೋಣೆ. ಮೋಸ್ಟ್ಲಿ ಎಲ್ಲ ಹೊಸಬ್ರದ್ದು ಬಂದಿದ್ದಕ್ಕೆ ಅಮ್ಮಂಗೆಲ್ಲ ಕಷ್ಟ ಆಗಿದೆ ಅನ್ಸುತ್ತೆ. ಪರವಾಗಿಲ್ಲ, ಇನ್ನ 3 ರೌಂಡ್ ಇದೆ ಅಲ್ಲ. ಇನ್ನ 3 ರೌಂಡಲ್ಲಿ ಆಡ್ಬೋದು, ಏನ್ ಪರವಾಗಿಲ್ಲ. ಪ್ರಯತ್ನ ಪಟ್ಟು. ಇನ್ನ 3 ರೌಂಡ್ ಇದೆ, ಅದರಲ್ಲಿ ನೀವು ಚೆನ್ನಾಗಿ ಆಟ ಆಡ್ಬೋದು. ಬೇಜಾರು ಮಾಡ್ಕೊಳ್ಬೇಡಿ ಅಮ್ಮ. ಓಕೆ, ಶ್ರೀಗಂಧ ಕುಟುಂಬ ರೆಡಿ ಇದ್ದೀರಾ ಆಡೋದಕ್ಕೆ? ಶ್ರೀಗಂಧ ಕುಟುಂಬಕ್ಕೆ ಅದಲ್ ಬದಲ್ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಗುಮ್ ಮ ನು ತು ಡ ನಾ. ಇದು ಸಿನಿಮಾದ ಹೆಸರು. ಮಾಡಿ ಎಲ್ಲ ಮ್ಯೂಟ್ ಮಾಡಿಬಿಡಿ, ಸ್ವಿಚ್ ಆಫ್ ಮಾಡಿ. ಸಿನಿಮಾದ ಹೆಸರು ಇದು. ಕರೆಕ್ಟಾಗಿ ನೋಡಿ, ಸಮಯ ಇದೆ ಇನ್ನ. ಈಸಿ ಇದೆ. ಸಮಯ ಮುಗೀತು. ಹೇಳ್ತೀರಾ? ನಾನು ಮತ್ತು ಗುಂಡ. ನಾನು ಮತ್ತು ಗುಂಡ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆ. ಇದು ನಾಯಿ ಇದೆ ಅಲ್ವಾ ಈ ಸಿನಿಮಾದಲ್ಲಿ.
ಓಕೆ, ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ, 20 ಅಂಕನ ಗಳಿಸಿದ್ದೀರಾ. ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಅದಲ್ ಪದದ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನಿಮ್ ನಿಮ್ ಮಿ ಗ ಟಿ ಶ್ಮು ತಿ ಗ. ಇದು ಹಾಡಿನ ಸಾಲು. ಹಾಡ ಸಮಯ ಮುಗ್ದಿದೆ. ನಿಮ್ಮ ಮೊದಲನೇ ಸುಳಿವು ಈ ರೀತಿಯಾಗಿದೆ. ದುನಿಯಾ ವಿಜಯ್ ನಟನೆಯ ಚಿತ್ರದ ಹಾಡು. ಚರಣ್ ರಾಜ್ ಈ ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಗೊತ್ತಾಗ್ತಾ ಇಲ್ವಾ? ಬೇರೆ ಯಾರಾದ್ರೂ ಹೇಳ್ತೀರಾ? ಟಿಣಿಂಗ ಮಿಣಿಂಗ. ಓಕೆ, ಸರಿಯಾದ ಉತ್ತರ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಟಿಣಿಂಗ ಮಿಣಿಂಗ ಟಿಶ್ಮು. ಓಕೆ, ಟಿಶ್ಯ ಅಲ್ಲ, ಟಿಣಿಂಗ ಮಿಣಿಂಗ ಟಿಶ್ಯ. ಬಟ್ ಪರವಾಗಿಲ್ಲ, ನೋಡೋಣ ಮೂರನೇದು ಹೇಗೆ ಉತ್ತರ ಕೊಡ್ತಾರೆ ಅಂತ. ಮೂರನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಸ ಪಿ ಕ ದೆ ದ ಕ ವ ಡ. ಇದು ವ್ಯಕ್ತಿಯ ಹೆಸರು. ಇದು ನಟನ ಹೆಸರು. ಓಕೆ, ನಿಮ್ಮ ಮೊದಲನೇ ಸುಳಿವು ಈ ರೀತಿಯಾಗಿದೆ. ಮಂಗಳೂರು ಮೂಲದ ನಟ. ಎರಡನೇ ಸುಳಿವು ತುಳು ಸಿನಿಮಾ ರಂಗದಲ್ಲೂ ಫೇಮಸ್. ಇವರು ತುಳು ಚಿತ್ರರಂಗದ ಸ್ಟಾರ್ ನಟ. ಗೊತ್ತಾಗ್ತಾ ಇಲ್ವಾ? ಯಾರಾದ್ರೂ ಹೇಳ್ತೀರಾ? ನಾನೇ ಹೇಳ್ತೀನಿ, ದೇವದಾಸ್ ಕಾಪಿಕಾಡ್. ಉತ್ತರ ಕರೆಕ್ಟ್ ಆಗಿದೆಯಾ ನೋಡೋಣ. ಉತ್ತರ ಸರಿಯಾಗಿದೆ, ಆದ್ರೆ ಹೇಳಿದ್ ನಾನು. ಬಟ್ ಪರವಾಗಿಲ್ಲ, 3ರಲ್ಲಿ 1ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. 20 ಅಂಕನ ಗಳಿಸಿದ್ದೀರಾ. ಈಗ ಎರಡು ಕುಟುಂಬಗಳ ಆಟನ ನೋಡಿದ್ರಿ. ಮುಂದಕ್ಕೆ ಹೋಗ್ಬಿಡೋಣ. ನಮ್ಮ ಜೇನುಗೂಡು ಕುಟುಂಬ ರೆಡಿ ಇದ್ದೀರಾ? ಮೋಸ್ಟ್ಲಿ ನಂಗೇನೆ ಇವ್ರು 3ಕ್ಕೆ ಹೇಳ್ತಾರೆ ಅನ್ಸುತ್ತೆ. ಎಲ್ಲದಕ್ಕೂ ಕೂಡ ಆನ್ಸರ್ ಮಾಡ್ತಾ ಇದ್ರು. ಸೊ ನೋಡೋಣ ಹೇಗೆ ಆಡ್ತಾರೆ ಅಂತ. ಮೊದಲನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮಾ ನು ದ ವಾ ಯ ದಂ ಕಾ ತೇ ನ. ಕಾಣದಂತೆ ಮಾಯವಾದನು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸರಿಯಾದ ಉತ್ತರನ ಕೊಟ್ಟು 20 ಅಂಕನ ಗಳಿಸಿದೀರಾ. ಈಗ ಎರಡನೇ ಪ್ರಶ್ನೆ ನೋಡೋಣ. ಎರಡನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕೆ ಬಂ ನೀ ರೇ ಹ ನೀ ದ ಸ. ಇದು ಹಾಡಿನ ಸಾಲು. ಹಾಡಲ್ಲ ಹೇಳ್ಬಿಡಿ. ಬಂದರೆ ಹೃದಯದ ಗತಿಯೇನು. ಅಲ್ಲೇ ಸನಿಹದಲ್ಲೇ ಇದ್ದಾರಲ್ಲ ಹೇಳು. ಉತ್ತರ ಕರೆಕ್ಟ್ ಆಗಿದೆಯಾ ನೋಡೋಣ. ಸರಿಯಾದ ಉತ್ತರ. ಮೋಸ್ಟ್ಲಿ ಎಲ್ಲರೂ ತುಂಬಾ ನೋಡ್ತೀರಾ ಸಿನಿಮಾಗಳು ಅನ್ಸುತ್ತಲ್ಲ. ಓಕೆ, 2ಕ್ಕೆ ಸರಿಯಾದ ಉತ್ತರನ ಕೊಟ್ಟು 40 ಅಂಕ ಗಳಿಸಿದರೆ. ಈಗ ಮೂರನೇ ಅದಲ್ ಬದಲ್ ಪ್ರಶ್ನೆ ನೋಡೋಣ. ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬನ್ನಿ. ತ ರು ಅ ಆ ಗ ಅಮೃತ ಅಯ್ಯಂಗಾರ್ ಅಂತ ಬಹಳ ಬೇಗ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆ. ನಾನು ಹೇಳಿಲ್ವಾ ನೀವು 3ಕ್ಕೆ 3 ಹೇಳ್ತೀರಾ ಅಂತ. ಸೊ 3ಕ್ಕೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕನ ಗಳಿಸಿದ್ದಾರೆ. ಹುವಿಷ್ಕಾ ಕುಟುಂಬ ಹೇಗಾಡ್ತಾರೆ ನೋಡೋಣ. ಹುವಿಷ್ಕಾ ಕುಟುಂಬಕ್ಕೆ ಮೊದಲನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬನ್ನಿ. ರಾಹು ಬೆಂ ದ ಅ ಟಿ ಲಿ ಲಿ ಯ. ಬೆಂಕಿಯಲ್ಲಿ ಅರಳಿದ ಹೂವು. ಬೆಂಕಿಯಲ್ಲಿ ಅರಳಿದ ಹೂವು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾಗಿದೆ. ಸರಿಯಾದ ಉತ್ತರನ ಕೊಟ್ಟು 20 ಅಂಕ ಗಳಿಸಿದ್ದಾರೆ. ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ತೇ ಲ ದ ಳೆ ಮೋ ಎಂ ಮ. ಮೊದಲ ಮಳೆಯಂತೆ.
ಮೊದಲ ಮಳೆಯಂತೆ ಹಾಡಲ್ಲ ಹೇಳ್ಬಿಡಿ. ಮೊದಲ ಮಳೆಯಂತೆ ಎದೆಗೆ ಇಳಿದೆ ಮೆಲ್ಲಗೆ. ಸೂಪರ್, ಮೆಲ್ಲಗೆ ಮಾರ್ಕ್ಸ್ ತಗೊಂಡ್ಬಿಟ್ರಿ. ಸೊ 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟು 40 ಅಂಕ ಗಳಿಸಿದ್ದಾರೆ. ಈಗ 3ನೇ ಪ್ರಶ್ನೆ ನೋಡ್ಬಿಡೋಣ. 3ನೇ ಅದಲ್ ಬದಲ್ ಪ್ರಶ್ನೆ ಸ್ಕ್ರೀನ್ ಮೇಲೆ ಬನ್ನಿ. ಪೂ ಪೇ ಹಿ ಆ ರೋ ಕ್ಷ ತ್ ಇದು ವ್ಯಕ್ತಿಯ ಹೆಸರು. ಪುರೋಹಿತ. ವ್ಯಕ್ತಿಯ ಹೆಸರು ಇದು. ಪುರೋಹಿತ್. ಅಪೇಕ್ಷಾ ಪುರೋಹಿತ್. ಅಪೇಕ್ಷಾ ಪುರೋಹಿತ್. ಅಪೇಕ್ಷಾ ಪುರೋಹಿತ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಓಕೆ, ಪ್ರಯತ್ನ ಪಟ್ಟು 3ಕ್ಕೆ 3 ಕೂಡ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 60 ಅಂಕನ ಗಳಿಸಿದ್ದೀರಾ. ಓಕೆ, ಮೊದಲನೇ ಸುತ್ತಲ್ಲಿ ಬಹಳ ಚೆನ್ನಾಗಿ ಆಟ ಆಡಿದ್ದೀರಾ ನೀವೆಲ್ಲ. ಮತ್ತೆ ಇನ್ನೊಂದು ಸ್ವಲ್ಪ ಕಮ್ ಬ್ಯಾಕ್ ಮಾಡಿ ನೆಕ್ಸ್ಟ್ ಸುತ್ತಲ್ಲಿ. ಓಕೆನಾ? 2ನೇ ಸುತ್ತಿನ ಶುರು ಮಾಡೋಣ. 2ನೇ ಸುತ್ತು ನಕ್ಷತ್ರ. ಚೀಟಿಗಳಿದೆ ನನ್ನ ಹತ್ರ. ಇಲ್ಲಿ ಸಿನಿಮಾ ನಟ ನಟಿಯರು, ನಿರ್ದೇಶಕರು, ಸಂಗೀತ ನಿರ್ದೇಶಕರ ಹೆಸರಿರುತ್ತೆ. ನೀವು ಯಾರನ್ನ ಪಿಕ್ ಮಾಡ್ತೀರಾ ಅವ್ರ ಮೇಲೆ ಪ್ರಶ್ನೆ ಕೇಳ್ತೀವಿ. ಅಮ್ಮ, ನಿಮ್ ಫೇವ್ರೆಟ್ ಹೀರೋ ಯಾರು? ನಿಮ್ ಫೇವ್ರೆಟ್ ನಟ? ವಿಷ್ಣುವರ್ಧನ್, ರಾಜ್ಕುಮಾರ್, ಶಂಕರ್ ನಾಗ್. ಓ ಸೂಪರ್. ನೋಡೋಣ ಚೀಟಿಲಿ ಯಾರ ಹೆಸರು ಬರುತ್ತೆ ಅಂತ. ದರ್ಶನ್. ನೋಡೋಣ ಯಾವ ಪ್ರಶ್ನೆ ಬರುತ್ತೆ ಅಂತ. ದರ್ಶನ್ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ಕೆಳಗಿನ ಯಾವ ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಜೊತೆ ದರ್ಶನ್ ನಟಿಸಿದ್ದಾರೆ? ನಿಮ್ಮ ಮೊದಲನೇ ಆಯ್ಕೆ ದೇವರ ಮಗ. 2ನೇ ಆಯ್ಕೆ ಭೂಮಿ ತಾಯಿ ಚೊಚ್ಚಲ ಮಗ. ಭೂಮಿ ತಾಯಿ ಚೊಚ್ಚಲ ಮಗು. ದೇವರ ಮಗ. ದೇವರ ಮಗ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸರಿಯಾದ ಉತ್ತರ ಕೊಟ್ಟು 20 ಅಂಕನ ಗಳಿಸಿದ್ದೀರಾ. ದೇವರ ಮಗ ಸಿನಿಮಾದಲ್ಲಿ ದರ್ಶನ್ ಅವರು ದರ್ಶನ್ ಹೆಸರಿನ ಪಾತ್ರದಲ್ಲೇ ಕಾಣಿಸ್ಕೊಂಡಿದ್ದಾರೆ. ಓಕೆ, ಈಗ 2ನೇ ಪ್ರಶ್ನೆಗೆ ಹೋಗೋಣ. ದರ್ಶನ್ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ದರ್ಶನ್ ನಾಯಕನಾಗಿ ನಟಿಸಿದ ಮೊದಲ ಚಿತ್ರ ಮೆಜೆಸ್ಟಿಕ್ಗೆ ಸಂಗೀತ ಸಂಯೋಜನೆ ಮಾಡಿದ್ದು ಯಾರು? ನಿಮ್ಮ ಮೊದಲ ಆಯ್ಕೆ ಗುರುಕಿರಣ್. 2ನೇ ಆಯ್ಕೆ ಸಾಧು ಕೋಕಿಲ. ಗುರುಕಿರಣ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ತಪ್ಪಾಗಿದೆ. ಸರಿಯಾದ ಉತ್ತರ ಸಾಧು ಕೋಕಿಲ. PN ಸತ್ಯ ನಿರ್ದೇಶನದಲ್ಲಿ ಮೂಡಿ ಬಂದ ಚಿತ್ರವಿದು. 2002ರಲ್ಲಿ ಈ ಸಿನಿಮಾ ತೆರೆಗೆ ಬಂದಿದೆ. ಓಕೆ, 2ನೇ ಪ್ರಶ್ನೆಗೆ ಉತ್ತರ ಸರಿಯಾಗ್ಲಿಲ್ಲ, ಹಾಗಾಗಿ ಅಂಕ ಇಲ್ಲ. 3ನೇ ಪ್ರಶ್ನೆಗೆ ಹೋಗೋಣ. ದರ್ಶನ್ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಲಂಕೇಶ್ ಪತ್ರಿಕೆ ಸಿನಿಮಾದಲ್ಲಿ ದರ್ಶನ್ ನಿರ್ವಹಿಸಿದ ಪಾತ್ರದ ಹೆಸರೇನು? ನಿಮ್ಮ ಮೊದಲನೇ ಆಯ್ಕೆ ಇಂದ್ರ. 2ನೇ ಆಯ್ಕೆ ಲಂಕೇಶ್. ಇಂದ್ರ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಲಂಕೇಶ್ ಪಾತ್ರವನ್ನ ಮಾಡಿದ್ದು ಹಿರಿಯ ನಟ ಅನಂತ್ ನಾಗ್. ಸೊ 3ರಲ್ಲಿ 2ಕ್ಕೆ ಸರಿಯಾದ ಉತ್ತರನ ಕೊಟ್ಟಿದ್ದೀರಾ. 40 ಅಂಕನ ಗಳಿಸಿದ್ದೀರಾ. ಓಕೆ, ಈಗ ಗೊಳಸಂಗಿ ಕುಟುಂಬ ಆಟ ಆಡಿದ್ದನ್ನ ನೋಡಿದ್ವಿ. 40 ಅಂಕನ ಗಳಿಸಿದ್ದಾರೆ. ಶ್ರೀಗಂಧ ಕುಟುಂಬ ರೆಡಿ ಇದ್ದೀರಾ? ಶಿವರಾಜ್ ಕುಮಾರ್. ಶಿವರಾಜ್ ಕುಮಾರ್ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಶಿವರಾಜ್ ಕುಮಾರ್ ನಟನೆಯ ಆನಂದ್ ಚಿತ್ರದ ನಿರ್ದೇಶಕ ಯಾರು? ನಿಮ್ಮ ಮೊದಲನೇ ಆಯ್ಕೆ MS ರಾಜಶೇಖರ್. 2ನೇ ಆಯ್ಕೆ ಸಂಗೀತಂ ಶ್ರೀನಿವಾಸ್ ರಾವ್. MS ರಾಜಶೇಖರ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ?
ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ಸಂಗೀತಂ ಶ್ರೀನಿವಾಸರಾವ್. ರಥಸಪ್ತಮಿ ಸಿನಿಮಾವನ್ನು MS ರಾಜಶೇಖರ್ ನಿರ್ದೇಶನ ಮಾಡಿದ್ದಾರೆ. ಎರಡನೇ ಪ್ರಶ್ನೆಗೆ ಹೋಗೋಣ. ಶಿವರಾಜ್ ಕುಮಾರ್ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಶಿವರಾಜ್ ಕುಮಾರ್ ನಟನೆಯ ರಣರಂಗ ಸಿನಿಮಾದ ಸಂಗೀತ ನಿರ್ದೇಶಕ ಯಾರು? ನಿಮ್ಮ ಮೊದಲನೇ ಆಯ್ಕೆ ಹಂಸಲೇಖ, ಎರಡನೇ ಆಯ್ಕೆ ಉಪೇಂದ್ರ ಕುಮಾರ್. ಉಪೇಂದ್ರ ಕುಮಾರ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ಹಂಸಲೇಖ. ಸೋಮಶೇಖರ್ ನಿರ್ದೇಶನದಲ್ಲಿ ಮೂಡಿಬಂದ ಈ ಚಿತ್ರ 1988ರಲ್ಲಿ ತೆರೆಗೆ ಬಂದಿದೆ. ಮೂರನೇ ಪ್ರಶ್ನೆಗೆ ನೋಡ್ಕೊಂಡು ಯೋಚನೆ ಮಾಡೋ ಉತ್ತರ ಕೊಡಿ, ಓಕೆನಾ? ಶಿವರಾಜ್ ಕುಮಾರ್ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಶಿವರಾಜ್ ಕುಮಾರ್ ನಟನೆಯ ಸಂತೆಯಲ್ಲಿ ನಿಂತ ಕಬೀರ ಚಿತ್ರದ ನಿರ್ದೇಶಕ ಯಾರು? ನಿಮ್ಮ ಮೊದಲ ಆಯ್ಕೆ ರಘುರಾಮ್, ಎರಡನೇ ಆಯ್ಕೆ ಇಂದ್ರಬಾಬು. ರಘುರಾಮ್ ಗೆಸ್ಸಾ? ಈ ಗೆಸ್ ಕರೆಕ್ಟ್ ಆಗಿರ್ಲಿ ಅಂತ ಕೇಳ್ಕೊಳ್ತಾ ಸರಿಯಾದ ಉತ್ತರ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಅಯ್ಯೋ, ಇದು ಕೂಡ ತಪ್ಪಾಗೋಯ್ತಲ್ಲ. ಸರಿಯಾದ ಉತ್ತರ ಇಂದ್ರಬಾಬು. ರಘುರಾಮ್ ಚಲುವೆಯೇ ನಿನ್ನೆ ನೋಡಲು ಚಿತ್ರದ ನಿರ್ದೇಶಕ. ನೋಡೋಣ, ಇನ್ನ 2 ರೌಂಡ್ ಇದೆ, ಚೆನ್ನಾಗಿ ಆಟಾಡಿ. ಓಕೆ, ಜೇನುಗೂಡು ಕುಟುಂಬ ರೆಡಿ ಇದ್ದೀರಾ? ಅನಂತ್ನಾಗ್. ಅನಂತ್ನಾಗ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಹಿಂದಿ ಭಾಷೆಯಲ್ಲಿ ಅನಂತ್ನಾಗ್ ನಟಿಸಿದ ಮೊದಲ ಸಿನಿಮಾ ಯಾವುದು? ನಿಮ್ಮ ಮೊದಲ ಆಯ್ಕೆ ರಾತ್, ಎರಡನೇ ಆಯ್ಕೆ ಅಂಕುರ್. ಆಪ್ಷನ್ ಬಿ ಅಂಕುರ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಓಹೋ, ಗೆಸ್ ಮಾಡಿದ್ದು ಕರೆಕ್ಟ್ ಆಗೋಯ್ತಲ್ಲ. ಅಂಕುರ್ ಸಿನಿಮಾವನ್ನು ಶ್ಯಾಮ್ ಬೆನಗಲ್ ಅವರು ನಿರ್ದೇಶನ ಮಾಡಿದ್ದಾರೆ. ಸೊ ಮೊದಲನೇ ಪ್ರಶ್ನೆಗೆ ಗೆಸ್ ಮಾಡಿ ಉತ್ತರ ಕೊಟ್ರೆ ಅದು ಕರೆಕ್ಟ್ ಆಯ್ತು. 20 ಅಂಕನ ಗಳಿಸಿದ್ದೀರಾ. ಸರ್ ಮೋಸ್ಟ್ಲಿ ಅವ್ರು ಡಿಂಪಲ್ ನೋಡೇ ಬಿದ್ದೋದ್ರ ಹೇಗೆ? ಓಕೆ, ಈಗ ಎರಡನೇ ಪ್ರಶ್ನೆ ನೋಡೋಣ. ಅನಂತ್ನಾಗ್ ಅವರ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಅನಂತ್ನಾಗ್ ನಟನೆಯ ಕನ್ನಡದ ಚೊಚ್ಚಲ ಸಿನಿಮಾ ಸಂಕಲ್ಪ ಚಿತ್ರದ ನಿರ್ದೇಶಕ ಯಾರು? ನಿಮ್ಮ ಮೊದಲ ಆಯ್ಕೆ PV ನಂಜರಾಜ ಅರಸ್, ಎರಡನೇ ಆಯ್ಕೆ YR ಸ್ವಾಮಿ. ಇದು ಕೂಡ ಗೆಸ್ ಮಾಡ್ಬೇಕಾ? PV ನಂಜರಾಜ ಅರಸ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಅವಾಗ ಆ ಕಡೆ ಹೇಳಿದ್ವಿ, ಉತ್ತರ ಈ ಕಡೆ ಇರುತ್ತೆ ಅಂತ ಗೆಸ್ ಮಾಡಿರ್ತಾರೆ. ಗೆಸ್ ಕೂಡ ಕರೆಕ್ಟ್ ಆಗಿ ಹೋಗಿದೆ. ಸೊ 1973ರಲ್ಲಿ ಸಂಕಲ್ಪ ಸಿನಿಮಾದ ಮೂಲಕ ಅನಂತ್ನಾಗ್ ಕನ್ನಡ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಿದ್ರು. ಸೊ 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ, 40 ಅಂಕ ಗಳಿಸಿದ್ದಾರೆ. ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ಅನಂತ್ನಾಗ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಅನಂತ್ನಾಗ್ ನಟನೆಯ ಅನುರೂಪ ಚಿತ್ರದ ನಿರ್ಮಾಪಕ ಯಾರು? ಮೊದಲನೇ ಆಯ್ಕೆ ಲಂಕೇಶ್, ಎರಡನೇ ಆಯ್ಕೆ ಅನಂತ್ನಾಗ್. ಆ ಕಡೆ ಈ ಕಡೆನಾ? ಈಗ ಅನಂತ್ನಾಗ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಅಯ್ಯೋ, ಉತ್ತರ ತಪ್ಪಾಗೋಯ್ತಲ್ಲ. ಸರಿಯಾದ ಉತ್ತರ ಲಂಕೇಶ್. ಮಿಂಚಿನ ಓಟ ಸಿನಿಮಾದ ಮೂಲಕ ಅನಂತ್ನಾಗ್ ನಿರ್ಮಾಪಕ ಆಗಿತ್ತು. ಓಕೆ, 3ರಲ್ಲಿ 2 ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ, 40 ಅಂಕ ಗಳಿಸಿದ್ದೀರಾ. ಓಕೆ, ಈಗ ಹುಬಿಷ್ಕಾ ಕುಟುಂಬ ರೆಡಿ ಇದ್ದೀರಾ? ಅಂಬರೀಶ್.
ಅಂಬರೀಶ್ ಅವ್ರ ಡೈಲಾಗ್ ಹೇಳ್ತೀರಾ? ಕನ್ವರ್ ನಹಿ ಕನ್ವರ್ ಲಾಲ್ ಬೋಲೋ. ಸೊ ಒಳ್ಳೆ ಡೈಲಾಗ್ ಹೇಳಿದ್ದಾರೆ. ಇದೇ ತರ ಒಳ್ಳೆ ಪ್ರಶ್ನೆಗಳು ಬರ್ಲಿ ಅವ್ರಿಗೆ. ಅಂಬರೀಶ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರ್ಲಿ. ಅಂಬರೀಶ್ ನಟನೆಯ ಚೊಚ್ಚಲ ಸಿನಿಮಾ ನಾಗರಹಾವಿಗೆ ಸಂಗೀತ ಸಂಯೋಜನೆ ಮಾಡಿದವರು ಯಾರು? ನಿಮ್ಮ ಮೊದಲ ಆಯ್ಕೆ ವಿಜಯ ಭಾಸ್ಕರ್, ಎರಡನೇ ಆಯ್ಕೆ ಎಸ್ ರಾಜೇಶ್ವರ ರಾವ್. ವಿಜಯ ಭಾಸ್ಕರ್. ವಿಜಯ ಭಾಸ್ಕರ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಗೆಸ್ ಮಾಡಿದ್ದಾ? ಗೊತ್ತಿತ್ತಾ? ಎಸ್ ರಾಜೇಶ್ವರ ರಾವ್ ಅವರು ಸ್ನೇಹ ಸೇಡು ಚಿತ್ರಕ್ಕಾಗಿ ಸಂಗೀತ ನೀಡಿದ್ದಾರೆ. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ, 20 ಅಂಕನ ಗಳಿಸಿದ್ದೀರಾ. ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಅಂಬರೀಶ್ ಅವ್ರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ಕೆಳಗಿನ ಯಾವ ಸಿನಿಮಾದಲ್ಲಿ ಅಂಬರೀಶ್ ಅವರು ವಿಷ್ಣುವರ್ಧನ್ ಜೊತೆ ನಟಿಸಿದ್ದಾರೆ? ನಿಮ್ಮ ಮೊದಲನೇ ಆಯ್ಕೆ ದೇವರ ಕಣ್ಣು, ಎರಡನೇ ಆಯ್ಕೆ ಬಂಗಾರದ ಗುಡಿ. ದೇವರದ ಕಣ್ಣು. ದೇವರ ಕಣ್ಣು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಓ, ಉತ್ತರ ತಪ್ಪಾಗಿದೆ. ಸರಿಯಾದ ಉತ್ತರ ಬಂಗಾರದ ಗುಡಿ. ಅಂಬರೀಶ್ ದೇವರ ಕಣ್ಣು ಚಿತ್ರದಲ್ಲಿ ಅನಂತ್ನಾಗ್ ಜೊತೆ ನಟಿಸಿದ್ದಾರೆ. ನೀವ್ ಅನ್ಕೋತಾ ಇರ್ತೀರಲ್ಲ ಈಗ ನಮ್ಗೆ ಈಕ್ವಲ್ ಆದ್ವಿ ಅಂತ. ಈಗ ಮೂರನೇ ಪ್ರಶ್ನೆ ನೋಡೋಣ. ಅಂಬರೀಶ್ ಅವ್ರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಅಂಬರೀಶ್ ನಟನೆಯ ಮೃಗಾಲಯ ಚಿತ್ರದ ನಾಯಕಿ ಯಾರು? ನಿಮ್ಮ ಮೊದಲ ಆಯ್ಕೆ ಗೀತಾ, ಎರಡನೇ ಆಯ್ಕೆ ಮಂಜುಳಾ. ಗೀತಾ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ವಿ ಸೋಮಶೇಖರ್ ನಿರ್ದೇಶನದಲ್ಲಿ ಮೂಡಿ ಬಂದಿರುವ ಸಿನಿಮಾವಿದು. ಸೊ 3ರಲ್ಲಿ 2ಕ್ಕೆ ಸರಿಯಾದ ಉತ್ತರನ ಕೊಟ್ಟು 40 ಅಂಕನ ಗಳಿಸಿದ್ದೀರಾ. ಈ ಕಡೆ ಸಮಬಲದ ಹೋರಾಟ ನಡೀತಾ ಇದೆ. ನೋಡ್ಬೇಕು ಮುಂದಿನ ಸುತ್ತುಗಳಲ್ಲಿ ಯಾರ್ಯಾರು ಹೇಗೆ ಆಡ್ತಾರೆ. ಇವರು ಕೂಡ ಫಸ್ಟಿಗೆ ಬಂದ್ಬಿಡ್ತಾರ? ಹೇಳಕ್ಕಾಗಲ್ಲ, ಬರ್ಬೋದಲ್ವಾ? ಆಟ ಮುಗಿಯೋ ತನಕ ಪ್ರಯತ್ನ ಇರಲೇಬೇಕು. ಓಕೆ, ಈಗ ಮೂರನೇ ಸುತ್ತಿಗೆ ಹೋಗ್ಬಿಡೋಣ. ಮೂರನೇ ಸುತ್ತು ಚಿತ್ರ ಜಗತ್ತು. ಓಕೆ, ನಮ್ಮ ಗೊಳಸಂಗಿ ಕುಟುಂಬಕ್ಕೆ ಮೊದಲನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಈಗ ಇಬ್ಬರು ನಟರ ಫೋಟೋ ಇದೆ, ಹಾಫ್ ಹಾಫ್. ಸೊ ಆ ಇಬ್ಬರು ನಟರು ಯಾರು ಅಂತ ನೀವು ಹೇಳಬೇಕು. ನಟರು ಇರ್ಬೋದು, ನಿರ್ದೇಶಕರು ಇರ್ಬೋದು. ಪ್ರೇಮ್. ಹಾ, ಇನ್ನೊಂದು ಗೊತ್ತಾಗ್ತಾ ಇಲ್ವಾ? ಈ ಕಡೆ ಯಾರಾದ್ರೂ? ಓಕೆ, ಸೊ ನೀವು ಒಂದು ಪ್ರೇಮ್ ಅಂತ ಹೇಳಿದಿರಾ. ನೋಡೋಣ ಈಗ ಸರಿಯಾದ ಉತ್ತರ ಯಾವುದು ಅಂತ. ಸರಿಯಾದ ಉತ್ತರ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಒಂದು ಜೋಗಿ ಪ್ರೇಮ್ ಅವ್ರು ಹೇಳಿದ್ದು, ನೆನಪಿರ್ಲಿ ಪ್ರೇಮ್. ಓಕೆ, ಸೊ ನೀವು 2 ಪ್ರೇಮ್ ಹೇಳ್ಬಿಡ್ಬೇಕಾಗಿತ್ತು. ಒಂದು ಕರೆಕ್ಟ್ ಆಗಿ ಹೇಳೋದ್ರಿಂದ 10 ಅಂಕ ಸಿಗ್ತಾ ಇದೆ. ಓಕೆ, ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಸೊ 2 ಫೋಟೋಗಳನ್ನ ಸೇರಿಸಿ ಯಾವ ಸಿನಿಮಾದ ಹೆಸರಾಗುತ್ತೆ ಅಂತ ಹೇಳಬೇಕು. ಈಸಿ ಆಗಿದೆ, ನೀವಿಬ್ರು ಟ್ರೈ ಮಾಡಬೇಕು. ಪ್ರೀತಿಯ ಬಲೆ. ಇನ್ನೊಂದು ಸ್ವಲ್ಪ ಟ್ರೈ ಮಾಡಿ. ಪ್ರೀತಿಯ ಬಲೆ. ಪ್ರೀತಿಯ ಬೇಡಿ. ಪ್ರೀತಿಯ ಬೇಡಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಪ್ರೇಮ ಖೈದಿ. ಸುಲಭವಾಗಿತ್ತು, ಬಟ್ ಪರವಾಗಿಲ್ಲ. ಮೂರನೇ ಪ್ರಶ್ನೆಗೆ ಹೋಗೋಣ. ಮೂರನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಸೊ ಈ ನಟಿ ಯಾರು ಅಂತ ಹೇಳಬೇಕು. ನಾವಲ್ಲಿ ರೌಂಡ್ ಮಾರ್ಕ್ ಹಾಕಿದೀವಲ್ಲ, ಈಸಿ ಆಗಿದೆ ನೋಡಿ.
ನಿಮ್ಮ ಉತ್ತರ ಪ್ರೇಮ. ಓಕೆ, ಪ್ರೇಮ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಪ್ರೇಮ ನಾನು ನನ್ನ ಹೆಂಡತಿರು ಚಿತ್ರದ್ದು ಸರಿಯಾದ ಉತ್ತರ. ಸೊ ಈ ಸುತ್ತಿನಲ್ಲಿ ನೀವು ಗಳಿಸಿರೋದು 30 ಅಂಕಗಳು. ಓಕೆ, ಈಗ ಶ್ರೀಗಂಧ ಕುಟುಂಬ ರೆಡಿ ಇದ್ದೀರಾ? ನಮ್ಮ ಶ್ರೀಗಂಧ ಕುಟುಂಬಕ್ಕೆ ಮೊದಲನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಓಕೆ, ನೋಡಿ ಯಾಕೋ ನಿಮಗೆ ಹೋಗಿ ಬಂದು ಓಕೆ, ನಿಮ್ಮ ಉತ್ತರ ಶಿವರಾಜ್ ಕುಮಾರ್. ಇನ್ನೊಬ್ರು ನೀನಾಸಂ ಸತೀಶ್. ಶಿವರಾಜ್ ಕುಮಾರ್ ಮತ್ತು ನೀನಾಸಂ ಸತೀಶ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಶಿವರಾಜ್ ಕುಮಾರ್ ಸರಿಯಾದ ಉತ್ತರ. ಆದ್ರೆ ಇನ್ನೊಂದು ತರುಣ್ ಸುಧೀರ್. ದಿಗಂತ್ ಅವ್ರಿಗಿದೆ ಆಕ್ಟರ್ ಅಲ್ಲಿ, ಅದು ಬಿಟ್ರೆ ಇವರು. ಸೊ ನೀವು ಒಂದನ್ನ ಸರಿಯಾಗಿ ಉತ್ತರ ಕೊಟ್ಟಿರೋದ್ರಿಂದ 10 ಅಂಕ ಸಿಕ್ಕಿದೆ. ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಸೊ ಈ ಎರಡೂ ಫೋಟೋನ ಸೇರಿಸಿ ಯಾವ ಚಿತ್ರದ ಹೆಸರಾಗುತ್ತೆ ಅಂತ ಹೇಳಬೇಕು. ನಿಮ್ಮ ಉತ್ತರ ತುಂಬಿದ ಮನೆ. ತುಂಬಿದ ಮನೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಪಂಜಾಬಿ ಹೌಸ್. ಓಕೆ, ಪರವಾಗಿಲ್ಲ. ಮೂರನೇ ಪ್ರಶ್ನೆಗೆ ಹೋಗೋಣ. ಮೂರನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಆ ನಟಿ ಯಾರು ಅಂತ ಹೇಳಬೇಕು. ಆ ನಟಿಯ ಹೆಸರು ಹೇಳ್ಬೋದು. ಮೇಘನಾ ರಾಜ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಈ ಕಡೆ ಉತ್ತರ ಕರೆಕ್ಟ್ ಆಗಿದೆ ಅಂತ ಚಪ್ಪಾಳೆ ಬೇರೆ ಹೊಡಿತಾ ಇದ್ದಾರೆ. ನೋಡೋಣ. ಮೇಘನಾ ರಾಜ್, ರಾಜ ಹುಲಿ ಚಿತ್ರ. ಸೊ ನೀವು ಕೂಡ ಈ ಸುತ್ತಿನಲ್ಲಿ ಗಳಿಸಿರೋದು 30 ಅಂಕಗಳು. ಜೇನುಗೂಡು ಕುಟುಂಬ ರೆಡಿ ಇದ್ದೀರಾ? ಜೇನುಗೂಡು ಕುಟುಂಬಕ್ಕೆ ಮೊದಲನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇಬ್ಬರು ನಟರ ಫೋಟೋ. ನಿಮ್ಮ ಉತ್ತರ ಚಿರಂಜೀವಿ ಒಂದು, ಎರಡನೇದು ಜಗ್ಗೇಶ್ ಮತ್ತು ದೇವರಾಜ್. ಜಗ್ಗೇಶ್ ಮತ್ತು ದೇವರಾಜ್. ಚಿರಂಜೀವಿ ಮೇಡಮ್ ಫಸ್ಟ್ ಬಂದು. ಚಿರಂಜೀವಿನ ಯಾವ್ದು ತಗೊಳ್ಳಿ ಈಗ ಹೇಳಿ? ದೇವರಾಜ್ ಅಂತ. ದೇವರಾಜು, ಚಿರಂಜೀವಿ. ಚಿರಂಜೀವಿ ಮತ್ತು ದೇವರಾಜ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ದೇವರಾಜ್ ಉತ್ತರ ಕರೆಕ್ಟ್ ಆಗಿದೆ. ಚಿರಂಜೀವಿ, ಓಹೋ ನೋಡಿ, ಅವರು ಪಟ್ ಹಿಡಿದು ಹೇಳಿದ್ರು. ನಿಮಗೆ ಅವರು ಸ್ವಲ್ಪ ಜಗ್ಗೇಶ್ ಅವ್ರ ತರ ಕಾಣಿಸಿದ್ರಾ? ಓಕೆ, ಅವರು ಬಹಳ ಕಾನ್ಫಿಡೆಂಟ್ ಆಗಿದ್ರು. ಸೊ ಅದನ್ನೇ ತಗೊಂಡ್ವಿ. ಹಾಗಾಗಿ ಉತ್ತರ ಕೂಡ ಸರಿಯಾಗಿತ್ತು. 20 ಅಂಕನ ಗಳಿಸಿದ್ದಾರೆ. ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಲಾಲಿ ಹಾಡು ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸರಿಯಾದ ಉತ್ತರನ ಕೊಟ್ಟು 40 ಅಂಕನ ಗಳಿಸಿದ್ದಾರೆ. ಈಗ ಮೂರನೇ ಪ್ರಶ್ನೆಗೆ ಹೋಗೋಣ. ಮೂರನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ದುನಿಯಾ ವಿಜಯ್. ನೋಡಿದ ಕೂಡ್ಲೆ ದುನಿಯಾ ವಿಜಯ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಸರಿಯಾದ ಉತ್ತರ. ಸೊ ಈ ಸುತ್ತಿನಲ್ಲಿ 3ಕ್ಕೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕನ ಗಳಿಸಿದ್ದೀರಾ. ಓಕೆ, ಇವಾಗ ಹುವಿಷ್ಕಾ ಕುಟುಂಬ ರೆಡಿ ಇದ್ದೀರಾ? ಹುವಿಷ್ಕಾ ಕುಟುಂಬ ಅವರು ಕೂಡ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ನೋಡೋಣ ಈ ಸುತ್ತಿನಲ್ಲಿ ಅವರು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡ್ತಾರೆ ಅಂತ. ಹುವಿಷ್ಕಾ ಕುಟುಂಬಕ್ಕೆ ಮೊದಲನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಇಬ್ಬರು ನಟಿಯರ. ರಮ್ಯಾ ಸಂಜನಾ ಗಾಂಧಿ. ರಮ್ಯಾ ಸಂಜನಾ ಗಾಂಧಿ. ರಮ್ಯಾ ಮತ್ತು ಸಂಜನಾ, ರಮ್ಯಾ ಮತ್ತು ಪೂಜಾ ಗಾಂಧಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ಪೂಜಾ ಗಾಂಧಿ ಕರೆಕ್ಟ್ ಆಗಿದೆ. ರಮ್ಯಾ ಕೂಡ ಕರೆಕ್ಟ್ ಆಗಿದೆ. ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕನ ಗಳಿಸಿದ್ದೀರಾ. ಈಗ ಎರಡನೇ ಪ್ರಶ್ನೆ ನೋಡೋಣ. ಎರಡನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ.
ಇದೆರಡೂ ಸೇರಿ ಯಾವ ಚಿತ್ರದ ಹೆಸರಾಗತ್ತೆ ಅಂತ. ನಿಮ್ಮ ಉತ್ತರ? ಓಕೆ, ಯಾರಾದ್ರೂ ಬೇರೆಯವ್ರು ಹೇಳ್ತೀರಾ? ಓಕೆ, ಅವರು ಹೇಳಿಲ್ಲ, ಬಟ್ ಬೇರೆಯವರು ಸಿಲಿಕಾನ್ ಸಿಟಿ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ನೋಡೋಣ ಉತ್ತರ ಕರೆಕ್ಟ್ ಆಗಿದೆಯಾ. ಬೆಂಗಳೂರು ಬಂದ್. ಓಕೆ, ಮೂರನೇ ಪ್ರಶ್ನೆಗೆ ಹೋಗ್ಬಿಡೋಣ. ಮೂರನೇ ಪ್ರಶ್ನೆಗೆ ಸಂಬಂಧಪಟ್ಟಂತಹ ಫೋಟೋ ಸ್ಕ್ರೀನ್ ಮೇಲೆ ಬರಲಿ. ಈ ನಟ ಯಾರು ಅಂತ ಹೇಳ್ಬೇಕು. ಶಿವರಾಜ್ ಕುಮಾರ್ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ. ಉತ್ತರ ಕರೆಕ್ಟ್ ಆಗಿದೆಯಾ? ರಿಷಿ ಚಿತ್ರದ ಶಿವರಾಜ್ ಕುಮಾರ್ ಸರಿಯಾದ ಉತ್ತರ. ಸೊ 3ರಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕನ ಗಳಿಸಿದ್ದೀರಾ. 3 ಸುತ್ತುಗಳು ಇಲ್ಲಿಗೆ ಮುಕ್ತಾಯ ಆಗಿದೆ. ಬಹಳ ಚೆನ್ನಾಗಿ ಆಟ ಆಡ್ತಾ ಇದ್ದೀರಾ. ಇನ್ನು 4ನೇ ಸುತ್ತಿಗೆ ಹೋಗ್ಬಿಡೋಣ ಅಲ್ಲ. 4ನೇ ಸುತ್ತಲ್ಲಿ ಯಾರ್ಯಾರು ಹೇಗೆ ಆಕ್ಟ್ ಮಾಡಿ ತೋರಿಸ್ತಾರೆ, ಅದನ್ನ ಉಳಿದವ್ರು ಹೇಗೆ ಗೆಸ್ ಮಾಡ್ತಾರೆ ನೋಡೇ ಬಿಡೋಣ. ಈಗ 4ನೇ ಸುತ್ತಿಗೆ ಹೋಗೋಣ. 4ನೇ ಸುತ್ತು ನಟ ಭಯಂಕರ. ನಟ ಭಯಂಕರ ಸುತ್ತಾಡೋದಕ್ಕೆ ರೆಡಿ ಇದ್ದೀರಾ? ಗೊಳಸಂಗಿ ಕುಟುಂಬ ಯಾರು ಬರ್ತಾ ಇದ್ದೀರಾ ಆಕ್ಟ್ ಮಾಡೋದಕ್ಕೆ? ಬನ್ನಿ ಸರ್. ಓಕೆ ಸರ್, ತಗೊಳ್ಳಿ. ನಿಮ್ಮ ಸಮಯ ಈಗ ಶುರುವಾಗಿದೆ. ಆಕಾಶ, ಗುಡ್ಡ, ಗುಡಿ, ಕೋಡಿ, ಗೋಪುರ, ಬೆಟ್ಟ, ಬೆಟ್ಟದ ಮೇಲೆ, ಬೆಟ್ಟ, ಗೋಪುರ, ಗೋಪುರ, ದೇವಸ್ಥಾನ, ಬೆಟ್ಟ, ಬೆಟ್ಟದವು, ಬೆಟ್ಟದ ಮೇಲೆ, ಮೇಗಿಂದ ಜೀನು, ವಿಮಾನ ಹಾರಾಡು, ಹಿಮಾಲಯ, ಸಮಯ ಮುಕ್ತಾಯವಾಗಿದೆ. ನಿಮ್ಮ ಮೊದಲನೇ ಸುಳಿವು ಸುಂದರ ಮತ್ತು ಪ್ರವಾಸ. ವಿಮಾನದಲ್ಲಿ ಹಾರಾಡು, ಹಿಮಾಲಯ. ಎರಡನೇ ಸುಳಿವು ವಿಜಯಲಕ್ಷ್ಮಿ ಸಿಂಗ್ ನಿರ್ದೇಶನದ ಚಿತ್ರ. ಬೇರೆ ಯಾರಾದ್ರೂ ಹೇಳ್ತೀರಾ? ಯಾನ ಸರಿಯಾದ ಉತ್ತರ. ಗೆಸ್ ಮಾಡಕ್ ಆಗ್ಲಿಲ್ವಾ? ಬರ್ತಾ ಇದೆ ನೋಡಿ ಸ್ಕ್ರೀನ್ ಮೇಲೆ. ಸರಿಯಾದ ಉತ್ತರ ಯಾನ. ನಿಮ್ಮ ಸಮಯ ಈಗ ಶುರುವಾಗಿದೆ. ಸೂಜಿದಾರ ಉತ್ತರ ಸರಿಯಾಗಿದೆ. ಸೊ ಸೂಜಿದಾರ ಸರಿಯಾದ ಉತ್ತರ. 20 ಅಂಕನ ಗಳಿಸಿದ್ದಾರೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಕಾಸು, ಕಾಸು ಇರ್ತದೆ, ಕಾಸು, ಕಾಸು, ಕಾಸು ರೂಪಾಯಿ, ದೇವರಿಗೆ ಕಾಸು ಹಾಕಿ ಜ್ಞಾನ. ದುಡ್ಡು, ದಾನ ಮಾಡುವುದು, ದಾನ, ದೇವರಿಗೆ ಜ್ಞಾನ ಮಾಡುವುದು. ಸಮಯ ಮುಕ್ತಾಯವಾಗಿದೆ. ನಿಮ್ಮ ಮೊದಲನೇ ಸುಳಿವು ರಾಧಿಕಾ ಪಂಡಿತ್ ನಟನೆಯ ಸಿನಿಮಾ ಇದು. ಹಣದ ಗುಣವು ಇಲ್ಲಿದೆ. ಎರಡನೇ ಸುಳಿವು ಹೇಳ್ತೀರಾ ಯಾರಾದ್ರೂ? ಒಲವೇ ಜೀವನ ಲೆಕ್ಕಾಚಾರ.
ದೇವರ ದುಡ್ಡು. ಸರಿಯಾದ ಉತ್ತರ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಆದಿಲಕ್ಷ್ಮಿ ಪುರಾಣ. ದುಡ್ಡಿನ ದೇವ್ರು ಯಾವುದು? ಲಕ್ಷ್ಮಿ ತಾನೇ? ಇಲ್ಲ ಸರ್, ಚೆನ್ನಾಗಿ ಪ್ರಯತ್ನ ಪಟ್ರಿ. ಹೋಗಿ. ಸೊ ಈ ಸುತ್ತಿನಲ್ಲಿ 3ರಲ್ಲಿ 1 ಸರಿಯಾಗಿ ಗೆಸ್ ಮಾಡಿ ಉತ್ತರ ಕೊಟ್ಟಿದ್ದಾರೆ. 20 ಅಂಕನ ಗಳಿಸಿದ್ದಾರೆ. ಓಕೆ, ಈಗ ಗೊಳಸಂಗಿ ಕುಟುಂಬ ಆಟನ ನೋಡಿದ್ರಿ. ಶ್ರೀಗಂಧ ಕುಟುಂಬ ರೆಡಿ ಇದ್ದೀರಾ? ಯಾರು ಬರ್ತಾ ಇದ್ದೀರಾ? ಬನ್ನಿ ಮೇಡಮ್. ನಿಮ್ಮ ಸಮಯ ಈಗ ಶುರುವಾಗಿದೆ. ಬಾಯ್ ಬಿಡ ಆಗಿಲ್ಲ. ಬಾಯ್ ಬಿಡೋ ಆಗಿಲ್ಲ. ಹಾಕ್ಬಿಟ್ರಾ? ಬಾಯ್ ಬಿಡೋ ಆಗಿಲ್ಲ. ಬಾಯ್ ಬಿಡೋ ಆಗಿಲ್ಲ. ಕೆರಳಿದ ಚೆನ್ನ. ಓಕೆ, ಸಮಯ ಮುಕ್ತಾಯವಾಗಿದೆ. ನಿಮ್ಮ ಮೊದಲನೇ ಸುಳಿವು ಡಾಲಿ ಧನಂಜಯ್ ನಟನೆಯ ಚಿತ್ರ ಇದು. ನಿಮ್ಮ 2ನೇ ಸುಳಿವು 2 ಪ್ರಾಣಿಗಳು ಈ ಚಿತ್ರದ ಹೆಸರಿನಲ್ಲಿದೆ. ಸರಿಯಾದ ಉತ್ತರ ಪಾಪ್ಕಾರ್ನ್ ಮಂಕಿ ಟೈಗರ್. ಈಗ ಅವ್ರ ಪಾಪ್ಕಾರ್ನ್ ಸರಿಯಾಗಿದೆ ಅಂದಾಗ, ಅವ್ರ ನಟನೆಯ ಸಿನಿಮಾ ಅಂದಾಗ ಇದನ್ನು ಸೇರ್ಸಿ ಹೇಳ್ಬೇಕಲ್ವಾ? ನೀವು ಟಗರು ಕೊಟ್ಟೋದ್ರಿ. ಓಕೆ, ಬನ್ನಿ. ಬಟ್ ಚೆನ್ನಾಗಿ ಪ್ರಯತ್ನ ಪಟ್ಟು ತೋರಿಸಿದ್ರಿ ಇವರು. ನಿಮ್ಮ ಸಮಯ ಈಗ ಶುರುವಾಗಿದೆ. ಬಾಯ್ ಬಿಡೋ ಆಗಿಲ್ಲ. ಓಕೆ, ಸರಿ. ನಿಮ್ಮ ಸುಳಿವು ಈ ರೀತಿಯಾಗಿದೆ. ರಾಜ್ ಬಿ ಶೆಟ್ಟಿ ನಟನೆಯ ಸಿನಿಮಾ ಇದು. 2ನೇ ಸುಳಿವು ಮ್ಯಾಜಿಕ್ ಕೂಡ ನಡೀಬಹುದು. ಗೊತ್ತಾಗ್ತಾ ಇಲ್ವಾ ಯಾರಿಗೂ? ಸರಿಯಾದ ಉತ್ತರ ಮಾಯಾಜಾಲ. ಸ್ವಲ್ಪ ಹತ್ರದಲ್ಲೇ ಇದ್ದೀರಾ ನೋಡಿ, ಸ್ಕ್ರೀನ್ ಮೇಲೆ ಬರ್ತಾ ಇದೆ ಸರಿಯಾದ ಉತ್ತರ ಮಾಯಾ ಬಜಾರ್. ನಿಮ್ಮ ಸಮಯ ಈಗ ಶುರುವಾಗಿದೆ.
ನಿಮ್ಮ ಮೊದಲನೇ ಸುಳಿವು ವಿನೋದ್ ಪೂಜಾರಿ ನಿರ್ದೇಶನದ ಸಿನಿಮಾ. ಎರಡನೇ ಸುಳಿವು ಮನೆಯಲ್ಲಿ ಇದು ಅತ್ಯವಶ್ಯ. ತುಂಬಾ ಹತ್ರದಲ್ಲಿದ್ರಿ. ಸರಿಯಾದ ಉತ್ತರ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಮಾಯಾ ಕನ್ನಡಿ. ಅದ್ರಲ್ಲಿ ಇತ್ತಲ್ಲ, ಅವ್ರು ಹಿಂಗ್ ತೋರ್ಸಿದ್ರು ತಾನೇ ಮಾಯಾನ. ಪರವಾಗಿಲ್ಲ, ನೀವು ಚೆನ್ನಾಗಿ ಪ್ರಯತ್ನ ಪಟ್ಟಿದ್ದೀರಾ. ಓಕೆ, ಜೇನುಗೂಡು ಕುಟುಂಬ ರೆಡಿ ಇದ್ದೀರಾ? ಯಾರು ಬರ್ತಾ ಇದ್ದೀರಾ? ನಿಮ್ಮ ಸಮಯ ಈಗ ಶುರುವಾಗಿದೆ. ಬಜರಂಗಿ, ಆಂಜನೇಯ, ಮಾರುತಿ, ಪಂಚಮಿ, ರಾವಣ, ಪಂಚಮಿ, ದಶಾವತಾರ, ದುರ್ಯೋಧನ, ಅರ್ಜುನ, ದ್ರೌಪದಿ, ಪಂಚಪಾಂಡವರು, ಪಾಂಡವರು, ಅರ್ಜುನ, ನಕುಲ, ಸಹದೇವ, ರಾವಣ, ವಿಭೀಷಣ, ಭೀಮ, ಎರಡನೇ ವರ್ಡ್ ಭೀಮ, ನಳಮಹಾರಾಜ, ಭೀಮಸೇನ ನಳಮಹಾರಾಜ. ಹೇಳಿ. ಭೀಮಸೇನ ನಳಮಹಾರಾಜ. ಭೀಮಸೇನ ಮಹಾರಾಜನ ಅಲ್ಲ, ಭೀಮಸೇನ ನಳಮಹಾರಾಜ. ಭೀಮಸೇನ ನಳಮಹಾರಾಜ ಅಂತ ಉತ್ತರನ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ. ಸರಿಯಾದ ಉತ್ತರವನ್ನ ಕೊಟ್ಟು 20 ಅಂಕನ ಗಳಿಸಿದ್ದಾರೆ. ಸಮಯ ಈಗ ಶುರುವಾಗಿದೆ. ಮೂವಿ ನೇಮ್ ಎರಡು ವರ್ಡ್. ಫಸ್ಟ್ ವರ್ಡ್ ಅಲ್ಲಿ ಆಫ್. ಓಕೆ. ಹುಲಿ, ಸಿಂಹ, ಹುಲಿ. ಎರಡನೇ ವರ್ಡ್. ಸೆಕೆಂಡ್ ವರ್ಡ್ ಹುಲಿ ಹಾಲಿನ ಮೇವು. ಸೆಕೆಂಡ್ ವರ್ಡ್ ಅಲ್ಲಿ ಫಸ್ಟ್ ವರ್ಡ್ ಹುಲಿ ಹಾಲಿನ ಮೇವು. ಹುಲಿಯ ಫಸ್ಟ್ ವರ್ಡ್ ಹುಲಿ. ಸೆಕೆಂಡ್ ವರ್ಡ್ ಗಂಡ, ಹೆಂಡತಿ, ನಾನು, ಹುಲಿ. ಇನ್ನೊಂದು ನಾನು, ಸಿಂಹ ಅಲ್ಲ, ಹೆಣ್ಣು ಹುಲಿ, ಗಂಡು ಹುಲಿ. ನಿಮ್ಮ ಮೊದಲನೇ ಸುಳಿವು ಗುರು ದೇಶಪಾಂಡೆ ನಿರ್ದೇಶನದ ಚಿತ್ರ. ಹುಲಿ ಹುಗುರು. ನಿಮ್ಮ ಎರಡನೇ ಸುಳಿವು ಪ್ರಾಣಿ ಕೂಡ ಹೆಸರಿನಲ್ಲಿದೆ. ಗೊತ್ತಾಗ್ಲಿಲ್ವಾ? ಹತ್ರದಲ್ಲೇ ಇದ್ರಿ. ಯಾರಾದ್ರೂ ಹೇಳ್ತೀರಾ? ಪಡ್ಡೆ ಹುಲಿ. ನಿಮ್ಮ ಸಮಯ ಈಗ ಶುರುವಾಗಿದೆ. ಫಸ್ಟ್ ಒನ್ ಡ್ರೈವಿಂಗ್, ಡ್ರೈವರು, ಕಾರು. ನಟ ಯಾರು ಅಂತ ಹೇಳಿ, ಗೊತ್ತಾಗುತ್ತೆ. ನಟ ಯಾರು? ನಟ ಗೊತ್ತಿಲ್ವಾ? ಕರ್ಲಿ ಹೇರ, ರವಿಚಂದ್ರನ್, ಚಿಕ್ಕಣ್ಣ, ಶಂಕರ್ನ. ಹಳೆ ಕಾಲದರ, ಈಗ ರೀಸೆಂಟ್. ಇಲ್ಲೇ ಎಲ್ಲರೂ ಇದ್ರೆ ತೋರಿಸಿ, ಹಿಂದೆ ಇರ್ತಾರಲ್ಲ. ಜಗ್ಗೇಶ್, ಕಾಸಿಂ, ದುಡ್ಡು, ಮಾರುತಿ, ಕಾರು. ಸಮಯ ಮುಗ್ದಿದೆ. ಮೊದಲನೇ ಸುಳಿವು ಜಗ್ಗೇಶ್ ಅಭಿನಯದ ಚಿತ್ರ. ನಿಮ್ಮ ಎರಡನೇ ಸುಳಿವು ಕಾರು ನೆನಪಾಗತ್ತೆ, ಹಳೆಯ ಕಾರು.
ಅವೆರಡು ಹೇಳಿದ್ವಲ್ಲ ಈಗ. ಅದೇನೋ ಹೇಳ್ತಾರಲ್ಲ ಕಾಣಿಸ್ತದೇನು ಗೊತ್ತಾಗ್ತಾ ಇಲ್ವಾ? ಯಾರು ಹೇಳ್ತೀರಾ? ಪ್ರೀಮಿಯರ್ ಪದ್ಮಿನಿ. ಓಕೆ, ಪ್ರೀಮಿಯರ್ ಪದ್ಮಿನಿ ಸರಿಯಾದ ಉತ್ತರ. ಬಟ್ ನೀವು 3ರಲ್ಲಿ 1ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ, 20 ಅಂಕನ ಗಳಿಸಿದ್ದೀರಾ. ಓಕೆ, ಹುವಿಷ್ಕಾ ಕುಟುಂಬದಿಂದ ಯಾರು ಬರ್ತಾ ಇದ್ದಾರೆ? ಕೀರ್ತನ ಬರ್ತಾನೆ. ಬನ್ನಿ. ನಿಮ್ಮ ಸಮಯ ಈಗ ಶುರುವಾಗಿದೆ. ಬಾಯ್ ಬಿಡೋ ಆಗಿಲ್ಲ. ಮೊದಲನೇ ಪದ ಒಂದೇ ಪದ ಇರೋದು. ಹೊಸದ ವೇಸ್ಟ್. ವೇಸ್ಟ್ಗೆ ಸಮಾನಾರ್ಥಕ ಪದಗಳು. ಬೇಡ, ಬಿಸಾಕು, ನಿರ್ಲಕ್ಷ್ಯ, ಕಸ. ಪಂಚರ್, ಎಳೆಯೋದು. ಬಾಯ್ ಬಿಡೋ ಆಗಿಲ್ಲ. ಎಳೆಯೋದು ಏನಂತಾರೆ ಅಂತ. ಜಿಮ್, ವ್ಯಾಯಾಮ, ಅಸಡ್ಡೆ, ನಿರ್ಲಕ್ಷ್ಯ. ಹೊಸ ಮೂವಿನ ಮಿಡಲ್ ಹೀರೋ. ಹೊಸದು ಹೀರೋ. ಹೀರೋ ಯಾರು? ನಿರ್ಲಕ್ಷ್ಯ. ಸಮಯ ಮುಗ್ದಿದೆ. ಯೂಟರ್ನ್. ನಿಮ್ಮ ಮೊದಲನೇ ಸುಳಿವು ಗಣೇಶ್ ನಟನೆಯ ಸಿನಿಮಾ. 99. ಎರಡನೇ ಸುಳಿವು ಹಾಗೆಲ್ಲ ಮಾಡಬೇಡಿ. ಗೊತ್ತಾಗ್ತಾ ಇಲ್ವಾ? ಯಾರಾದ್ರೂ ಹೇಳ್ತೀರಾ? ಗಿಮಿಕ್. ನೋಡ್ಕೊಂಡ್ರ ಅಲ್ಲಿ ಕಾಣಿಸಿದ್ಯಾ? ಸರಿಯಾದ ಉತ್ತರ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ. ಸರ್ ಕೂಡ ಹೇಳಿದ್ದಾರೆ, ಇಲ್ಲಿಂದ ಅಲ್ಲಿಗೆ ಚೀಟಿ ಕಾಣಿಸ್ಬಿಟ್ಟಿದೆ ಅವರಿಗೆ. ಗಿಮಿಕ್ ಸರಿಯಾದ ಉತ್ತರ. ನಿಮ್ಮ ಸಮಯ ಈಗ ಶುರುವಾಗಿದೆ. ಪಕ್ಷಿ, ಚಿಟ್ಟೆ, ಪುಟ್ಟ ಪಕ್ಷಿ, ಗುಬ್ಬಚ್ಚಿ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಉತ್ತರ ಕರೆಕ್ಟ್ ಆಗಿದೆ. ನಿಮ್ಮ ಸಮಯ ಈಗ ಶುರುವಾಗಿದೆ. ಗೊತ್ತಿಲ್ಲ. ಮನೆ, ಮನೆ ಚಿತ್ರ, ಫ್ಲೆಕ್ಸ್, ಚೀಟಿ, ಗೃಹಲಕ್ಷ್ಮಿ, ಮೂಟೆ, ನ್ಯೂಸ್ ಪೇಪರ್ ಹಾಕಲ್ಲ. ಮನೆ, ಮನೆ ಕರೆಕ್ಟಾ? ಎಷ್ಟು ವರ್ಡ್ಸ್ ಇದೆ? 4 ವರ್ಡ್ಸ್. ಮನೆ ಫಸ್ಟ್ ವರ್ಡ್. ಮನೆ ಜಗತ್ತು, ಮಾಯಾ. ಮನೆ ಮಂತ್ರಾಲಯ, ಮನೆ ಲೋಕ, ಡಬ್ಬ, ಪೋಸ್ಟರ್, ಬಾಕ್ಸ್, ಪೆಟ್ಟಿಗೆ, ಮಂದಿರ, ಪಾಂಪ್ಲೆಟ್, ಅನೌನ್ಸ್ಮೆಂಟ್ ಮಾಡೋದು ಏನಂತಾರೆ? ಮನೆ ಲೋಕ, ಮನೆ. ನಿಮ್ಮ ಸಮಯ ಮುಕ್ತಾಯವಾಗಿದೆ. ನಿಮ್ಮ ಸುಳಿವು ಮಂಜು ಸ್ವರಾಜ್ ನಿರ್ದೇಶನದ ಚಿತ್ರ. ಸಾಧು ಕೋಕಿಲ ಪ್ರಧಾನ ಪಾತ್ರದಲ್ಲಿ ನಟಿಸಿದ್ದಾರೆ. ಎರಡನೇ ಸುಳಿವು ಗೊತ್ತಾಗ್ತಾ ಇಲ್ವಾ? ಯಾರು ಹೇಳ್ತೀರಾ? ಜಾಹೀರಾತು, ಗೃಹ ಪ್ರವೇಶ. ಸರಿ, ಕರೆಕ್ಟ್ ಆಗಿ ಕಾಣಿಸಿಲ್ಲ ಇವಾಗ. ಸೊ ಸರಿಯಾದ ಉತ್ತರ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಮನೆ ಮಾರಾಟಕ್ಕಿದೆ. ಪರವಾಗಿಲ್ಲ, ನೀವು ತುಂಬಾ ಚೆನ್ನಾಗಿ ಪ್ರಯತ್ನ ಪಟ್ಟಿದ್ದೀರಾ. ಸೊ ಇವರು 3ರಲ್ಲಿ 1ಕ್ಕೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ, 20 ಅಂಕನ ಗಳಿಸಿದ್ದಾರೆ. ಇಲ್ಲಿಗೆ 4 ಸುತ್ತುಗಳು ಮುಕ್ತಾಯವಾಗಿದೆ. ಯಾವ್ಯಾವ ಕುಟುಂಬ ಎಷ್ಟೆಷ್ಟು ಅಂಕಗಳನ್ನ ಗಳಿಸಿದೆ ಅಂತ ನೋಡುವಂತಹ ಸಮಯ. ಮೊದಲಿಗೆ ಗೊಳಸಂಗಿ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 90. ಶ್ರೀಗಂಧ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 50. ಜೇನುಗೂಡು ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 180. ಹುವಿಷ್ಕಾ ಕುಟುಂಬ ಗಳಿಸಿರುವಂತಹ ಒಟ್ಟು ಅಂಕಗಳು 160. ಸೊ ಇಲ್ಲಿಗೆ 180 ಅಂಕಗಳನ್ನ ಗಳಿಸುವ ಮೂಲಕ ಜೇನುಗೂಡು ಕುಟುಂಬ ಮೊದಲನೇ ಸ್ಥಾನದಲ್ಲಿದೆ. ಕಂಗ್ರ್ಯಾಚುಲೇಷನ್ಸ್.
ಹುವಿಷ್ಕಾ ಕುಟುಂಬ 160 ಅಂಕಗಳನ್ನ ಗಳಿಸುವ ಮೂಲಕ 2ನೇ ಸ್ಥಾನದಲ್ಲಿದೆ. ನಮ್ಮ ಗೊಳಸಂಗಿ ಕುಟುಂಬ 90 ಅಂಕಗಳನ್ನ ಗಳಿಸಿದ್ದಾರೆ, 3ನೇ ಸ್ಥಾನದಲ್ಲಿದ್ದಾರೆ. ಶ್ರೀಗಂಧ ಕುಟುಂಬ 50 ಅಂಕಗಳನ್ನ ಗಳಿಸುವ ಮೂಲಕ 4ನೇ ಸ್ಥಾನದಲ್ಲಿದೆ. ಸಿನಿ ಕ್ವಿಜ್ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತಹ ಕುಟುಂಬಸ್ಥರಿಗೆ ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ ಇವರು ಗಿಡಗಳನ್ನ ಉಡುಗೊರೆಯಾಗಿ ನೀಡ್ತಾ ಇದ್ದಾರೆ. ಚಂದನ ವಾಹಿನಿಯ ಪರವಾಗಿ ಕೃಷಿ ಇಲಾಖೆಗೆ ಅನಂತ ಧನ್ಯವಾದ. ಗಿಡ ಬೆಳೆಸಿ ನಾಡನ್ನ ಉಳಿಸಿ. ಕಂಗ್ರ್ಯಾಚುಲೇಷನ್ಸ್. ಓಕೆ, ಈಗ ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ. ನಿಮ್ ಜೊತೆಗೆ ಇನ್ನ ಪುಟಾಣಿಗಳು ಬಂದಿದ್ದಾರೆ ಅಂತ ಗೊತ್ತಾಯ್ತು. ಊರಿಂದ ಬಂದಿದಾರಾ? ಸೊ ಅಮ್ಮ ಕರ್ಕೊಂಡ್ ಬಂದಿದ್ರಲ್ಲ, ಕರ್ಸ್ಬಿಡಿ ಅಮ್ಮ ಅವ್ರನ್ನ. ಓಹೋ, ಪುಟಾಣಿಗಳು ಬಂದಿದ್ದಾರೆ. ಏನಮ್ಮ ಇವರಿಬ್ರ ಹೆಸರು? ನನ್ನ ಹೆಸರು ಪ್ರೀತಮ್ ಶಂಭು ಗೊಳಸಂಗಿ. ಪ್ರೀತಮ್. ನನ್ನ ಹೆಸರು ಪವನ್ ಪ್ರದೀಪ್ ಗೊಳಸಂಗಿ. ಓಕೆ, ಫುಲ್ ಮೈಕ್ ಮೇಲೆ ಇಟ್ಕೊಂಡು ಹೇಳ್ತಾ ಇದ್ಯಾ. ಎಷ್ಟನೇ ಕ್ಲಾಸ್ ನೀನು? ನಾನು 4th ಸ್ಟ್ಯಾಂಡರ್ಡ್. ನೀನು? ನಾನು 7th ಸ್ಟ್ಯಾಂಡರ್ಡ್. ಓಹೋ, ಯಾವ ಸ್ಕೂಲು? ನಾನು ನಮ್ಮ ಊರಕ್ಕ ಕಾಶಿಗೇಶ್ವರ್ ಹಿರಿಯ ಪ್ರಾಥಮಿಕ ಶಾಲೆ ಹುಲ್ಯಾರ್. ಓಕೆ, ಸೊ ಅಜ್ಜಿಗೆಲ್ಲ ಸಪೋರ್ಟ್ ಮಾಡಕ್ ಬಂದಿದ್ಯಾ? ಚೆನ್ನಾಗಿ ಆಟ ಆಡಿದ್ರ ಎಲ್ಲ? ಓಕೆ, ದೊಡ್ಡವನಾದ್ಮೇಲೆ ಏನಾಗ್ಬೇಕು ಅನ್ಕೊಂಡಿದ್ದೀರಾ ಇಬ್ರು? ಆರ್ಮಿ. ಆರ್ಮಿನಾ? ಏ ಸೂಪರ್. ಭಯ ಏನಾಗಲ್ವಾ ನಿಂಗೆ? ನಾನು ಡಾಕ್ಟರ್. ಡಾಕ್ಟರಾ? ಏ ಸೂಪರ್. ನೋಡಿ ಅಮ್ಮ, ಇಬ್ರು ಒಳ್ಳೆ ಕನ್ಸನ್ನು ಇಟ್ಕೊಂಡಿದ್ದಾರೆ. ಅಜ್ಜಿ ಆಶೀರ್ವಾದ ಇದೆ, ಅಪ್ಪನ ಆಶೀರ್ವಾದ ಇದೆ. ಇಬ್ರಿಗೂ ಒಳ್ಳೇದಾಗ್ಲಿ. ನೀವು ಡಾಕ್ಟರ್ ಆದ್ಮೇಲೆ, ನೀವು ಆರ್ಮಿ ಸೋಲ್ಜರ್ ಆದ್ಮೇಲೆ ಮತ್ತೆ ಬರ್ಬೇಕಾಯ್ತಾ ಚಂದನ ಟಿವಿಗೆ? ಸೊ ನಿಮ್ಮಿಬ್ರಿಗೂ ಆಲ್ ದ ಬೆಸ್ಟ್. ಓಕೆ, ಇನ್ನು ಹುವಿಷ್ಕಾ ಕುಟುಂಬದಿಂದಲೂ ಕೂಡ ಪಾಪು ಬಂದಿದೆ ಅಂತ ಗೊತ್ತಾಯ್ತು. ಓಹೋ, ನೋಡಿ ಏನ್ ಸ್ಮೈಲ್ ಮಾಡ್ತಾ ಇದ್ದಾರೆ ನೋಡಿ ಅಲ್ಲಿ. ಓಕೆ, ಸೊ ಪಾಪು ಹೆಸರು ಹುವಿಷ್ಕಾ. ಸೊ ಅದನ್ನ ನೀವು ಇಲ್ಲಿ ರಿವೀಲ್ ಮಾಡ್ತಾ ಇರೋದು. ಏ ಸೂಪರ್. ಹಾಯ್ ಹುವಿಷ್ಕಾ. ಇಲ್ಲಿ ಇಲ್ಲಿ ಹಾಯ್. ಯಾವಾಗ ಇರೋದು ನಾಮಕರಣ? ನೆಕ್ಸ್ಟ್ ಮಂತ್. ಸೊ ಇಲ್ಲಿ ಈ ಮೂಲಕ ಚಂದನ ಟಿವಿಯಿಂದ ಎಲ್ರಿಗೂ ಹೆಸರನ್ನು ರಿವೀಲ್ ಮಾಡಿದ್ದೀರಾ. ತುಂಬಾ ಒಳ್ಳೇದಾಗ್ಲಿ ಹುವಿಷ್ಕಾ, ಭವಿಷ್ಯ ಉಜ್ವಲವಾಗಿರ್ಲಿ. ತುಂಬಾ ವಿಭಿನ್ನವಾಗಿರೋ, ವಿಶೇಷವಾಗಿರೋ ಹೆಸರನ್ನ ಇಟ್ಟಿದ್ದೀರಾ. ಅದೇ ರೀತಿ ವಿಶೇಷ ರೀತಿಯಲ್ಲಿ ಅವಳು ಬೆಳ್ಕೊಂಡು ಹೋಗ್ಲಿ ಅಂತ ನಾವು ಆಶಿಸ್ತೀವಿ, ಹಾರೈಸ್ತೀವಿ. ಬಹಳ ಖುಷಿ ಆಯ್ತು. ಸೊ ಬಹಳ ಖುಷಿ ಆಯ್ತು ಎಲ್ರು ಪಾರ್ಟಿಸಿಪೇಟ್ ಮಾಡಿದ್ದು. ತುಂಬಾ ಲವಲವಿಕೆಯಿಂದ ಭಾಗವಹಿಸಿದ್ದೀರಾ. ನೋಡಿ, ಅವಳಾಗ್ಲೇ ಚಪ್ಪಾಳೆ ತಟ್ತಾ ಇದ್ದಾಳೆ. ಮಕ್ಕಳನ್ನ ನೋಡಿ ಕೊನೆಗೆ ಅವರೆಲ್ಲ ಜಾಯಿನ್ ಆಗಿದ್ದು ನಂಗಂತೂ ಬಹಳನೇ ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್. ಸೊ ನೋಡಿರಲ್ಲ ವೀಕ್ಷಕರೇ, ಇವತ್ತಿನ ಸಿನಿ ಕ್ವಿಜ್ ಕಾರ್ಯಕ್ರಮ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ 4 ಕುಟುಂಬಗಳ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.